ನನಗೆ ಹುಷಾರಿಲ್ಲದ ಕಾರಣ ಗೌರಿ ಪೂಜೆನ ತುಂಬ ಸಿಂಪಲ್ಲಾಗಿ ಮಾಡಬೇಕಾಯ್ತು. ನನಗೆ ಫೀವರ್ ಇನ್ನೂ ಕಡಿಮೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ನಮ್ಮ ಮನೆಯವರು ಬೇಡ ಮಾಡಿಬಿಡ ಪೂಜೆನ, ಫೀವರ್ ಇದೆ ನಿನಗೆ, ಸ್ನಾನ ಏನು ಮಾಡೋಕ್ಕೆ ಹೋಗಬೇಡ, ನೋಡೋಣ ಈ ಸಲ ಪೂಜೆ ಏನು ಬೇಡ ಅಂತ ಹೇಳಿದರು. ನೋಡೋಣ ಕಡಿಮೆ ಆದರೆ ಬೆಳಗ್ಗೆ ಅಷ್ಟರೊಳಗಡೆ ಮಾಡೋಣ ಅಂತ ರಾತ್ರಿಯೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಪೂಜೆ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿದ್ದೆ. ಹಾಗೆಯೇ ಪೂಜೆ ಅದೆಲ್ಲ ರೆಡಿ ಮಾಡಿಟ್ಟೋಣ ಅಂತ ರೆಡಿ ಮಾಡಿಟ್ಟಿದ್ದೆ. ಹಾಗೆ ಕೆಲವೊಂದು ಐಟಮ್ಸ್ ಎಲ್ಲ ತೆಗೆದಿಟ್ಟಿದ್ದೆ ಪೂಜೆಗೆ ಅಂತ ಹೇಳ್ಬಿಟ್ಟು, ನೋಡೋಣ ಬೆಳಗ್ಗೆ ಅಷ್ಟರೊಳಗಡೆ ಹುಷಾರಾದರೆ ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದಿಟ್ಟೆ. ರಾತ್ರಿ ಟ್ಯಾಬ್ಲೆಟ್ ತೊಗೊಂಡಿದ್ದು ಪವರ್ ಏನೋ ಗೊತ್ತಿಲ್ಲ, ಬೆಳಗ್ಗೆ ಬೇಗ ಎದ್ದೇಳಬೇಕಿತ್ತು. 5 o'clock ಎದ್ದು ಪೂಜೆ ಮಾಡೋಣ ಅಂತ ಇತ್ತು. 6 o'clock ಒಳಗಡೆ ಪೂಜೆ ಮುಗಿಸೋಣ ಅಂತ. ನನಗೆ ಎಚ್ಚರ ಆದಾಗ 6:30 ಏನೋ ಆಗಿತ್ತು. ಮಾತ್ರೆ ಪವರ್ಗೇನೋ ಗೊತ್ತಿಲ್ಲ. ಆಮೇಲೆ ಎದ್ದು ಕಸ ಎಲ್ಲ ಹುಡ್ಕೊಂಡು ನೀಟಾಗಿ ನೆಲ ಎಲ್ಲ ಒರೆಸಿ ಮತ್ತೆ ಕ್ಲೀನ್ ಮಾಡಿಕೊಂಡು ಪೂಜೆ ಸಾಮಾನೆಲ್ಲ ತೆಗೆದುಕೊಂಡು ಆಮೇಲೆ ಇವನನ್ನು ಸಂಭಾಳಿಸಿ ಅವನು ಅಷ್ಟರೊಳಗಿದ್ದ, ಅವನಿಗೆ ಹಾಲು ಕುಡಿಸಿ ಆಮೇಲೆ ನಮ್ಮ ಮನೆಯವರು ಹೋದರು, ಅವರಿಗೂ ಕೂಡ ಕಾಫಿ ಎಲ್ಲ ಮಾಡಿಕೊಟ್ಟು ಎಲ್ಲ ಕೆಲಸನ ಮುಗಿಸಿ ಮಾಡೋಷ್ಟೊತ್ತಿಗೆ ಪೂಜೆ ಲೇಟೇ ಆಗಿತ್ತು. ಒಂದು 7:30 ಆಗೋಯಿತು. ನಾನು ಎಲ್ಲನೂ ಮುಗಿಸಿ ಬೇಗ ಮಾಡೋ ಅಷ್ಟರೊಳಗಡೆ 7:30 ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ತೆಗೆದಿಟ್ಕೊತಿದ್ದೆ. ಅದರಲ್ಲೂ ಇವನ್ ಹೆವಿ ಕಾಟ ಕೊಡ್ತಿದ್ದ ನನಗಂತೂ. ಅದನ್ನ ಪೂಜೆ ಪಾತ್ರೆ ಇಲ್ಲಿಂದ ಅಲ್ಲಿ ತೊಗೊಂಡೋಗೋದು, ಅಲ್ಲಿಂದ ಇಲ್ಲಿಗೆ ತೊಗೊಬರೋದು ಅದೇ ಆಗ್ತಿತ್ತು ನನಗೆ. ಬಂದು ಹಿಂದೆನೇ ನನಗೆ ಪೂಜೆ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ, ಹಿಂದೆನೇ ಸುತ್ತುತ್ತಿದ್ದ. ಇವತ್ತು ಬರೀ ಲೇಟ್, ಎಷ್ಟು ಬೇಗ ಮಾಡೋಣ ಅಂತ ಅಂದ್ಕೊಂಡ್ರು ಅವನಿಂದಾಗಿ ಲೇಟೇ ಆಗೋಯ್ತು. ಕೊನೆಗೂ ಹೆಂಗೋ ಪೂಜೆ ಎಲ್ಲ ಗೌರಿ ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಂಡೆ. ಪೂಜೆನೂ ಕೂಡ ಚೆನ್ನಾಗಿ ಆಯಿತು. ಹೀಗೆ ಸಿಂಪಲ್ಲಾಗಿ ಪೂಜೆನೂ ಕೂಡ ಮಾಡಿಕೊಂಡೆ. ಹಾಗೆಯೇ ಇವತ್ತು ತಿಂಡಿಗೆ ಉಪ್ಪಿಟ್ಟು ಕೇಸರಿಬಾತ್ ಮಾಡಿದ್ದೆ. ಹಾಗೆ ತಿಂಡಿ ಮುಗಿಸ್ಕೊಂಡು ಇವನಿಗೆ ಎಣ್ಣೆ ಎಲ್ಲ ಹಚ್ಚಿ ಅವನಿಗೆ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹುಟ್ಟು ತರಲೆ, ಅವನು ಎಣ್ಣೆನೂ ಕೂಡ ಹಚ್ಚಿಸ್ಕೊಳ್ಳಲ್ಲ, ಹಚ್ಬಿಟ್ಟು ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸ್ನಾನನೂ ಕೂಡ ಮಾಡಿಕೊಂಡು ಹಾಗೆಯೇ ಅಡುಗೆ ಎಲ್ಲ ಮಾಡಿಕೊಂಡು ರಸಾಯನ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರೂಟ್ಸ್ ಇತ್ತು ಅಂತ ಹೇಳ್ಬಿಟ್ಟು ಆ್ಯಪಲ್ಲು, ಅದಕ್ಕೆ ಬನಾನಾ, ಹಾಗೆ ಸ್ವಲ್ಪ ಸಕ್ಕರೆ, ಹಾಗೆಯೇ ಸ್ವಲ್ಪ ಕಾಯಿ, ಹಾಗೆ ತುಪ್ಪ ಇತ್ತು ಅಂತ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಈ ಥರ ಮಾಡ್ಕೊಂಡೇನೆ ಮಕ್ಕಳು ಕೂಡ ತಿಂತಾರೆ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಅಲ್ಲಿಂದ ಬೇಕ್ರಿ ಹೋಗಿ ಸ್ವಲ್ಪ ವ್ಯಾಪಾರ ಮುಗಿಸ್ಕೊಂಡು ಬಂದೆ. ಹಾಗೆ ಅಂಗಡೀಲಿ ಕೂಡ ಜೋಳದ ರೊಟ್ಟಿ ಮಾರೋದ್ರಿಂದ ಆ ಜೋಳದ ರೊಟ್ಟಿ ತೊಗೊಬಂದು ಅದಕ್ಕೆ ಸ್ವಲ್ಪ ಖಾರ ಮಾಡಿಕೊಂಡು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತಿಂತಿದ್ದೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನನ್ನ ವ್ಲಾಗ್ ಇಷ್ಟ ಆದರೆ ನಿಮಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ಟೇಕ್ ಕೇರ್ ಆ್ಯಂಡ್ ಬಾಯ್.